ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಎಕ್ಸಸೈಸ್ 5.4ರಲ್ಲಿ ನಾವು ಹಿಂದೆ 4ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದುವರೆದ ಪ್ರಶ್ನೆ 5ನೇ ಪ್ರಶ್ನೆ. ಈ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯನ್ನು ಕೂಡಿಸಬೇಕು ಕಂಡುಹಿಡಿಯಿರಿ, ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಎಕ್ಸಸೈಸು ನಿಮಗೆ ಸಾಲ್ವ್ ಮಾಡೋದು ಮೆಥಡು ಮತ್ತು ನಿಮಗೆ ಈಸಿ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋಗಳು ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯಾದ ಎಕ್ಸಾಮ್ಗಳು, ಈ ರೀತಿಯಾದ ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ. ಆದ್ದರಿಂದ ಈ ರೀತಿಯಾದ ಪ್ರಶ್ನೆಗಳನ್ನು ನೀವು ಡಿಸ್ಕಸ್ ಮಾಡಿ. ಕೆಳಗಿನ ಪ್ರಶ್ನೆಗಳನ್ನು ಪೂರ್ಣವರ್ಗ ಸಂಖ್ಯೆಯನ್ನು ಮಾಡಲು ಕನಿಷ್ಠ ಯಾವ ಸಂಖ್ಯೆಯನ್ನು ಕೂಡಿಸಬೇಕು, ಕಳೆಯಬೇಕು, ಗುಣಿಸಬೇಕು, ಭಾಗಿಸಬೇಕು, ಹೀಗೆ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳು ಇರ್ತವೆ. ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ. ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರಲ್ಲಿ ಕಂಪ್ಲೀಟಾಗಿ ಈ ರೀತಿಯಾದ ಪ್ರಶ್ನೆಗಳು ಬರ್ತವೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 5ನೇ ಪ್ರಶ್ನೆ ನೋಡಿದರೆ, ಕೆಳಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆಯನ್ನಾಗಲಿ ಕನಿಷ್ಠ ಯಾವ ಸಂಖ್ಯೆಯನ್ನು ಕೂಡಿಸಬೇಕು ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲನೇದು ಸಂಖ್ಯೆ ಏನಿದೆ ಅಂದರೆ 525 ಅಂತ ಇದೆ. ಇದನ್ನು ನಾವು ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡೋಣ. ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡಿ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಇಲ್ಲ, ಯಾಕಂದರೆ ಕೊನೆಯದಾಗಿ ಇದು 525 ಇದು ಏನಾಗಿಲ್ಲ, ಪೂರ್ಣವರ್ಗ ಸಂಖ್ಯೆ ಇಲ್ಲ. ಇದು ಪೂರ್ಣವರ್ಗ ಸಂಖ್ಯೆ ಆಗಬೇಕಾದ್ರೆ ಯಾವ ಒಂದು ಸಂಖ್ಯೆಯನ್ನು ಕೂಡಬೇಕು ಅನ್ನುವಂಥದ್ದು ಭಾಗಾಕಾರ ವಿಧಾನದಿಂದ ಬಿಡಿ ಸ್ಥಾನದಿಂದ ಆರಂಭಿಸಿ ಎರಡೆರಡು ಸಂಖ್ಯೆಗಳನ್ನು ಗ್ರೂಪಾಗಿ ಮಾಡ್ತಾ ಬನ್ನಿ. ಮೊದಲನೇದಾಗಿ 5ಅನ್ನು ನಾವು ಮೊದಲನೇದಾಗಿ ಕನ್ಸಿಡರ್ ಮಾಡೋಣ. 5ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 4. 4ರ ವರ್ಗಮೂಲ 2. 2 4 1. ಈ 25ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. +2 ಮಾಡಿ ಇಲ್ಲಿ 4 ಬರುತ್ತೆ. 4 ಬಂದಾಗ 4ಕ್ಕೆ ಯಾವ ಒಂದು ಸಂಖ್ಯೆಯಿಂದ ಇಲ್ಲಿ 42 × 2 ಮಾಡಿ ನೋಡಿ ಎಷ್ಟಾಗತ್ತೆ? 84 ಆಗುತ್ತೆ. ಓಕೆ, ಅದೇ ರೀತಿಯಾಗಿ 43 × 3 ಮಾಡಿ ನೋಡಿ 9 129 ಆಗುತ್ತೆ. ಜಾಸ್ತಿ ಆಗತ್ತೆ. ಓಕೆ, ಈಗ 43 × 43 ಮಾಡಿದರೆ ಜಾಸ್ತಿ ಆಗುತ್ತೆ. 42 × 42 ಮಾಡಿದಾಗ ಏನಾಗುತ್ತೆ? ಕಡಿಮೆ ಬರ್ತಾ ಇದೆ. ಹಾಗಾಗಿ 125ಕ್ಕಿಂತ ಚಿಕ್ಕದಾಗಿ ನಾವು ಯಾವ ಒಂದು ಸಂಖ್ಯೆಯಿಂದ ಭಾಗಿಸಬಹುದು? 42 × 2 84. 125ರಲ್ಲಿ 84ಅನ್ನು ಮೈನಸ್ ಮಾಡಿ 41 ಶೇಷ ಬರ್ತಾ ಇದೆ. ಇದಕ್ಕೆ +2 ಕೂಡಿಸಿ ಆವಾಗ 44 ಆಗತ್ತೆ. ಇವಾಗ 22 ಈ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಏನಾಗಿದೆ? 22 ಇದೆ. ಈ 72 ಈ ಒಂದು ಸಂಖ್ಯೆಗೆ ಕೂಡಿದಾಗ ಅದು ಈಗ 41 ಇದೆ. 41ಅನ್ನು 525ಕ್ಕೆ ಕೂಡಿಸಿದಾಗ ಒಂದು ಪೂರ್ಣವರ್ಗ ಸಂಖ್ಯೆ ಆಗತ್ತಾ? ಇದಕ್ಕಿಂತ ದೊಡ್ಡದಾದ ಪೂರ್ಣವರ್ಗ ಸಂಖ್ಯೆ ಯಾವುದಿದೆ? ನಾವು ನೋಡೋಣ. ಹಾಗಾದರೆ ಈಗ 525ಕ್ಕೆ 41ಅನ್ನು ಮೈನಸ್ ಮಾಡಿದರೆ ಅಥವಾ ಕೂಡಿಸಿದರೆ ಈ ಸಂಖ್ಯೆಯನ್ನು ಕೂಡಿಸಿದರೆ ಪೂರ್ಣವರ್ಗ ಸಂಖ್ಯೆ ಆಗೋದಿಲ್ಲ. 525 ಇದರ ಮುಂದಿನ ವರ್ಗ ಸಂಖ್ಯೆ ಏನಿದೆ ಅಂದರೆ ಅದು 529 ಇದೆ. ಹಾಗಾದರೆ ನಾವು ಇಲ್ಲಿ ಎಷ್ಟು ಕೂಡಿಸಬೇಕಾಗಿದೆ?
4 ಮಾತ್ರ ಕೂಡಿಸ್ಬೇಕಾಗಿದೆ. ಹಾಗಾದರೆ ನಾವು ಈಗ ಮಾಡಿರುವಂಥ ಮೆಥಡ್ ಏನಾಗಿದೆ, ತಪ್ಪಾಗಿದೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಇದನ್ನು ಮಾಡಬೇಕು? 525 ಇದನ್ನು ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡಿದಾಗ 2 4 125 ಕೈಲ ಬಂತು, ಶೇಷ ಬಂತು. ಇದಕ್ಕೆ 4 ಕೂಡಿಸಿ ಈಗ 43 ಇಂಟು 3 ಮಾಡಿದಾಗ 129 ಬರುತ್ತೆ. 129 ತಂದಾಗ ಇಲ್ಲಿ 129ರಲ್ಲಿ 125 ಮೈನಸ್ ಮಾಡಿ ಆವಾಗ 4 ನಮಗೆ ಸಿಗತ್ತೆ. ಈ 4 525 ಪ್ಲಸ್ 4 ಮಾಡಿ ಆವಾಗ 529 ನಮಗೆ ಸಿಗ್ತಾ ಇದೆ. 529 ನಮಗೆ ಸಿಗ್ತಾ ಇದೆ. ಈ 529 ಈ ಸಂಖ್ಯೆಯ ವರ್ಗಮೂಲ ಯಾವುದಂತಂದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ 23 ಅಂತ. ಆದರೆ ಇದನ್ನು ಕಂಪ್ಲೀಟಾಗಿ ನಾವು ಭಾಗ ಹೋಗುವ ರೀತಿಯಲ್ಲಿ ಮಾಡಿದಾಗ, ಶೇಷ 0 ಬರೋವರೆಗೆ ಮಾಡಿದಾಗ, ಈಗ 2 ಗ್ರೂಪು 2 4 1 ಬರ್ತಾ ಇದೆ. 29 ಕೆಳಗಡೆ ಇಳಿಸ್ಕೊಳ್ಳಿ. +2 4 43 ಇಂಟು 3 129 ಶೇಷ 0 ಬರುತ್ತೆ. ಹಾಗಾದರೆ 529 ಇದು 23 ಈ ಒಂದು ಸಂಖ್ಯೆಯ ವರ್ಗಮೂಲ ಆಗಿರುತ್ತೆ. 529 ಈ ಒಂದು ಸಂಖ್ಯೆಯ ವರ್ಗಮೂಲ 23. 5ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 2ನೇದು ಏನಂತ ಇದೆ, 1750 ಅಂತ ಇದೆ. ಈ ಸಂಖ್ಯೆಯನ್ನು ಭಾಗಾಕಾರ ಮೆಥಡಿಂದ ನಾವು ಸಾಲ್ವ್ ಮಾಡೋಣ. 2 ಬಿಡಿ ಸ್ಥಾನದಿಂದ ಆರಂಭಿಸಿ 2 ಅಂಕೆಗಳಂತೆ ನಾವು ಗ್ರೂಪನ್ನು ಮಾಡ್ಕೋಬೇಕು. 16ಕ್ಕಿಂತ ಚಿಕ್ಕದಾದ 17ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ 16 ಇದೆ. 16 ಇದು 4ರ ವರ್ಗ ಸಂಖ್ಯೆ ಆಗಿರುತ್ತೆ. 4 ಈಗ 1 ಕೆಳಗಡೆ ತೆಗೆದುಕೊಳ್ಳೋಣ. ಅಂದರೆ 17ರಲ್ಲಿ 16 ಮೈನಸ್ ಮಾಡಿ 1 ಬರುತ್ತೆ. ಈ 50 ಕೆಳಗಡೆ ಇಳಿಸ್ಕೋಣ. +4 4 4 8 8ಕ್ಕೆ ಈಗ 82 ಅಥವಾ 83 ಈ ರೀತಿಯಾಗಿ 83 ಇಂಟು 3 ಈ ರೀತಿಯಾಗಿ ಚೆಕ್ ಮಾಡಿ ನೋಡಿದಾಗ 150ಕ್ಕಿಂತ ದೊಡ್ಡದಾಗಿರುವಂಥ ಸಂಖ್ಯೆ ಬರಬೇಕು. ಹಾಗಾದರೆ 83 ಇಂಟು 3 ಮಾಡಿ ನೋಡಿ 9 24 ಇದು ತುಂಬಾ ದೊಡ್ಡದಾಗಿರುವಂಥ ಸಂಖ್ಯೆ ಆಗುತ್ತೆ. 82 ಇಂಟು 2 ಮಾಡಿ ನೋಡಿ ಆವಾಗ 4 164 ಆಗುತ್ತೆ. ಸೊ 82 ಇಂಟು 2 164 ಆಗುತ್ತೆ. +2 84 150ರಲ್ಲಿ 164ರಲ್ಲಿ 150 ಮೈನಸ್ ಮಾಡಿ ಆವಾಗ ನಮಗೆ ಬರುವಂತಹ ಒಂದು ಶೇಷ ಏನಪ್ಪ ಅಂದರೆ 14. ಹಾಗಾದರೆ 1750ಕ್ಕೆ 14 ಕೂಡಿದಾಗ ನಮಗೆ 1764 ಎನ್ನುವಂಥ ಪೂರ್ಣ ವರ್ಗ ಸಂಖ್ಯೆ ಸಿಗತ್ತೆ. ಹಾಗಾದರೆ ಈ ಸಂಖ್ಯೆಯ ವರ್ಗಮೂಲ ಯಾವುದಪ್ಪ ಅಂತ ಕಂಡುಹಿಡಿಯೋದಾದರೆ 1764 4 4 16 1 64 ಕೆಳಗಡೆ ತೆಗೆದುಕೊಳ್ಳಿ. +4 ಇಂಟು 82 ಇಂಟು 2 164 ಶೇಷ 0 ಬರುತ್ತೆ. ಹಾಗಾದರೆ ಈ 1764 ಈ ಸಂಖ್ಯೆಯ ವರ್ಗಮೂಲ ಏನಪ್ಪ ಅಂದರೆ 42. 5ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ 3ನೇದು 252 ಅಂತ ಇದೆ. 252 ಬಿಡಿ ಸ್ಥಾನದಿಂದ ಆರಂಭಿಸಿ 2 ಗ್ರೂಪ್ ಆಗಿ ಮಾಡ್ಕೊಂಡಾಗ ಇದಕ್ಕಿಂತ ಚಿಕ್ಕದಾದ ಪೂರ್ಣ ಸಂಖ್ಯೆ 1 ಇದೆ. 1 ಶೇಷ ಬರುತ್ತೆ. 52 ಕೆಳಗಡೆ ತೆಗೆದುಕೊಳ್ಳೋಣ. ಇವಾಗ +1 ಮಾಡಿ ಆವಾಗ 2ಕ್ಕೆ ಯಾವ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಅದು 152ಕ್ಕಿಂತ ದೊಡ್ಡದಾದ ಸಂಖ್ಯೆ ಬರುತ್ತೆ. ಈಗ 25 ಇಂಟು 5 ಮಾಡಿ ಆವಾಗ ಎಷ್ಟು ಬರುತ್ತೆ? 100 ಬರುತ್ತೆ. 25 ಇಂಟು 5 ಅಂದಾಗ
25 10 12 125 ಬರುತ್ತೆ. ಸೊ ಇವಾಗ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಇದಕ್ಕಿಂತ ದೊಡ್ಡದಾಗಿರುವಂಥದ್ದು ಬರಬೇಕು. ಇವಾಗ 26 ಇಂಟು 6 ಅಂತ ಮಾಡಿ, ಆವಾಗ ಎಷ್ಟು ಬರುತ್ತೆ? 156 ಅಂತ ಬರುತ್ತೆ. ಓಕೆ, ಇದು ಸರಿಯಾಗಿರುತ್ತೆ. ಸೊ ಇವಾಗ 26 ಇಂಟು 6 156 ಬರುತ್ತೆ. ಇವಾಗ ಪ್ಲಸ್ 6 32. ಸೊ ಇವಾಗ 156ಅಲ್ಲಿ 152 ಅನ್ನು ಮೈನಸ್ ಮಾಡಿ ಆವಾಗ 4 ಬರುತ್ತೆ. ಹಾಗಾದರೆ 252ಕ್ಕೆ 4ಅನ್ನು ಕೂಡಿಸಿ 256 ಬರುತ್ತೆ. 256ರ ವರ್ಗ ಮೂಲವನ್ನು ಕಂಡುಹಿಡಿಯೋಣ. 256ರದ್ದು ಒಂದು ಶೇಷ ಬರುತ್ತೆ. 56ನ್ನು ಕೆಳಗಡೆ ತೆಗೆದುಕೊಳ್ಳಿ, ಪ್ಲಸ್ 1 ಇದು 2 26 ಇಂಟು 6 156 ಶೇಷ 0 ಬರುತ್ತೆ. ಹಾಗಾದರೆ 256 ಈ ಒಂದು ಸಂಖ್ಯೆಯ ವರ್ಗ ಮೂಲ ಏನಪ್ಪ ಅಂದರೆ ಅದು 16. 5ನೇ ಪ್ರಶ್ನೆಯಲ್ಲಿ 4ನೇ ಸಬ್ ಕ್ವಶನ್ ಏನಿದೆ ಅಂದರೆ 1852 ಅಂತ ಇದೆ. ಇವಾಗ ಬಿಡಿ ಸ್ಥಾನದಿಂದ ಆರಂಭಿಸಿ ಎರಡೆರಡು ಗ್ರೂಪನ್ನಾಗಿ ಮಾಡ್ಕೊಳ್ಳಿ. 18ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 16 ಇದೆ. 16ರ ವರ್ಗಮೂಲ 4, 4 16. ಇವಾಗ 18ರಲ್ಲಿ 16ರನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 2. 52ನ್ನು ಕೆಳಗಡೆ ತೆಗೆದುಕೊಳ್ಳೋಣ. ಇದಕ್ಕೆ ಪ್ಲಸ್ 4ಅನ್ನು ಮಾಡಿ ಎಷ್ಟು? 8. ಇವಾಗ 8ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ 252ಕ್ಕಿಂತ ದೊಡ್ಡದಾದ ಸಂಖ್ಯೆ ಬರುತ್ತೆ? 82 ಇಂಟು 2 ಮಾಡಿ 164 ಬರುತ್ತೆ. 83 ಇಂಟು 3 ಮಾಡಿದಾಗ 83 ಇಂಟು 3 ಮಾಡಿದಾಗ 249 ಬರುತ್ತೆ. ಓಕೆ, ಇವಾಗ 83 ಇಂಟು 3 249 ಬರುತ್ತೆ. ಇವಾಗ ಪ್ಲಸ್ 3 ಎರಡನ್ನು ಕೂಡಿದಾಗ ಇದು ನಾಟ್ ನೆಸೆಸರಿ. ಇವಾಗ ನಮಗೆ ಬೇಕಾಗಿರುವಂಥದ್ದು 249ರಲ್ಲಿ 252ನ್ನು ಮೈನಸ್ ಸಾರಿ ಇದು 25 ಆಗಬೇಕು. 825. ಸೊ ಇದು ಕೂಡ 25. ಸೊ ಇವಾಗ ನಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. 249ರಲ್ಲಿ 225ನ್ನು ಮೈನಸ್ ಮಾಡಿದಾಗ ನಮಗೆ 24 ಬರುತ್ತೆ. ಇವಾಗ 1825ಕ್ಕೆ 24ಅನ್ನು ಕೂಡಿದಾಗ ಶೇಷ ಏನು ಬರುತ್ತೆ? ಇದನ್ನೇ ನಾವು ಏನು ಮಾಡಬೇಕಪ್ಪ ಅಂದರೆ ಕೊಟ್ಟಿರುವಂಥ ಸಂಖ್ಯೆಗೆ ಕೂಡಿಸಬೇಕು. ಎರಡನ್ನು ಕೂಡಿದಾಗ 1849 ಬರುತ್ತೆ. ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆಯ ವರ್ಗಮೂಲ 43 ಆಗಿರುತ್ತದೆ. 5ನೇ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ 6412 ಅಂತ ಸಂಖ್ಯೆ ಇದೆ. ಇದನ್ನು ಬಿಡಿ ಸ್ಥಾನದಿಂದ ಆರಂಭಿಸಿ ಎರಡೆರಡು ಸಂಖ್ಯೆಗಳನ್ನು ಗ್ರೂಪ್ ಆಗಿ ಮಾಡ್ಕೊಳ್ಳೋಣ. ಇವಾಗ 64 ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಇದು ಇದರ ಒಂದು ವರ್ಗಮೂಲ ಏನಪ್ಪ ಅಂದರೆ 8. 8 64 0 ಬರುತ್ತೆ. 12ನ್ನು ಕೆಳಗಡೆ ತೆಗೆದುಕೊಳ್ಳೋಣ. ಇದಕ್ಕೆ 8ಅನ್ನು ಕೂಡಿಸೋಣ, 16 ಆಗುತ್ತೆ. ಇವಾಗ 16ಕ್ಕೆ ಯಾವ ಒಂದು ಸಂಖ್ಯೆಯಿಂದ ನಾವಿಲ್ಲಿ ಗುಣಿಸಬೇಕು ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇರುವಂಥದ್ದು 12. 12ಕ್ಕಿಂತ ದೊಡ್ಡದಾದ ಈ ಸಂಖ್ಯೆ ಇದೆ ಭಾಗಲಬ್ಧದಲ್ಲಿ. ಹಾಗಾದರೆ ಯಾವ ಸಂಖ್ಯೆಯಿಂದ ನಾವು ಈ ಒಂದು ಸಂಖ್ಯೆಗೆ ಗುಣಿಸಬೇಕಪ್ಪ ಅಂದರೆ ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 161 61 161 ಅಂತ ತೆಗೆದುಕೊಳ್ಳೋಣ. ಇವಾಗ 161ರಲ್ಲಿ 12ಅನ್ನು ಮೈನಸ್ ಮಾಡಿ ಆವಾಗ 149 ಬರುತ್ತೆ. 6412ಕ್ಕೆ 149ನ್ನು ಕೂಡಿಸಿ ಆವಾಗ 6561 ಅಂತ ಸಂಖ್ಯೆ ಬರುತ್ತೆ. ಈ ಸಂಖ್ಯೆಯ ವರ್ಗಮೂಲ ಅದು 81 ಆಗಿರುತ್ತದೆ. ಚೆಕ್ ಮಾಡಿ ನೋಡಿ. 6521 61
ಅಂದಾಗ ಇಲ್ಲಿ 65ಕ್ಕಿಂತ ಚಿಕ್ಕದಾದ ಪೂರ್ಣ ಸಂಖ್ಯೆ 64. 8 64. 65ರಲ್ಲಿ 64ನ ಮೈನಸ್ ಮಾಡಿ 1 ಬರುತ್ತೆ. 161 ಪ್ಲಸ್ 8 ಇದು 16 ಆಗುತ್ತೆ. 161 161 ಶೇಷ 0 ಬರುತ್ತೆ. ಹಾಗಾದರೆ ಈ ಒಂದು ಸಂಖ್ಯೆಯ ವರ್ಗಮೂಲ ಏನಾಗಿರುತ್ತೆ? 81 ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ 5.4ರಲ್ಲಿ 5ನೇ ಮೇನ್ ಕ್ವಶನ್ನ ಬರುವಂಥ ಸಬ್ ಕ್ವಶನ್ಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಎಕ್ಸಸೈಸಿಗೆ ಸಂಬಂಧಿಸಿದ ಮುಂದಿನ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.